ಏ ರತ್ನಿ ಹೊಸ ಕುಡಿಯಾಕ ನೀರು ತೊಂಬ. ಎಲ್ಲಿ ಹೋಗಿದ್ವಿ ಇಷ್ಟೊತ್ತು? ಇಲ್ಲೇ ಶರಣ ಅವ್ರ ಮನೆ ಕಡೆ ಹೋಗಿದ್ವಿ. ಅದಾಳಿಲ್ ತಂಗಿ ಆಕಿ ಮನ್ಯಾಗ ರತ್ನಿ. ಏ ಅದಾಳ ಬೇ ಒಳಗದ. ಏ ರತ್ನಿ ಕಿವಿ ಕೇಳ್ತಾವಿಲ್ಲ ನೋಡಕ್ಕೆ, ಕಿವಿ ಕಿವಿ ಸೇದ್ಗಿದೆ ಅವನ. ತಗೋರಿ ನೀರು, ನನಗೂ ಕಿವಿ ಬರಾಬರಿ ಕೇಳಿಸ್ತಾವ. ಹಾಕೊಡಿ. ಏನ್ ನಿಂತಿ? ಏನಾರು ತಿನ್ನಕ್ ತಗೊಂಡ್ ಬಾ ಹೋಗ. ಅಲ್ಲ ಚಿಗವ್ರ ಮನೆ ಕಡೆ ಅದಕ್ಕೆ ಹೋಗಿದ್ವಿ. ಅಯ್ಯ ತಂಗಿ, ಇದ ಶಂಕರನ್ ಮೊಮ್ಮಕ್ಕಳನ್ನ ದವಾಖಾನೆಗೆ ಅಡ್ಮಿಟ್ ಮಾಡಿದ್ರಲ್ಲ, ಅದನ್ನ ಸುದ್ದಿ ಹೇಳೋಣ ಅಂತ ಹೋದೆ. ಅಷ್ಟೊತ್ತಿಗೆ ಕಿಲಾಲ್ತಿ ಸರಳಿ ದವಾಖಾನಿಂದ ಬಂದರು. ವಾ ಸುದ್ದಿ ಕೇಳಿ ಎದಿ ಬಗಲ್ಲಂತ ನನಗೆ. ಯಾಕೆ ಬೇ ಏನಂತ ಸುದ್ದಿ? ಅಯ್ಯ ಆ ಹುಡುಗರು ಈಸ ಹಾಕಿ ಪ್ರೇಮಿನ ಹಾಕ್ಯಾಳಂತ. ಹಾಂ ಕರೀನಾ ಬೇ? ಏನ ಹುಡುಗರಿಗೆ ಅಂತ ಹಾಕಿದ್ದಿಲ್ಲಂತ, ಬ್ಯಾರೆ ಯಾರಿಗ ಹಾಕಿದ್ಲಂತ. ಅದಕ್ಕೆ ಆ ಹುಡುಗರು ಗೊತ್ತಿಲ್ಲಂತ ತಿಂದುಬಿಟ್ಟಾವಂತ. ಆ ಹುಡುಗರಿಗೆ ಈಗ ಹಿಂಗೆ ಗತಿ ಹಾಕುತ್ತತ್ ನೋಡ್ರಿ ತಂಗಿ. ಎಂತಕ್ಕಿರ್ಬೇಕಾಕಿ ಹಡಿಬಿಟ್ಟು ಸೊಸಿದಿರ್ನ ಏನು ನಂಬೋದು ಏನು ಬಿಡದ ಇವ್ವ. ಅಡುಗೆ ಮನೆ ಪಾರಪತ್ಯನ ಅವ್ರ ಕೈಯಾಗಿರ್ತೈತಿ. ಏನು ಹಾಕ್ಕೊಡ್ತಾರೆ ಏನು ಬಿಡ್ತಾರ. ಪರಮಾತ್ಮಗೆ ಹತ್ತಿದ ಮಾತು. ಬ್ಯಾರೆ ಯಾರಿಗಾರ ಅಂದ್ರೆ ಮತ್ತೆ ಯಾರಿಗೆ ಹಾಕಿದ್ಲಂತ ಬೇ? ಬ್ಯಾರೆ ಇನ್ಯಾರಿಗೆ ಹಾಕಕ್ಕೆ ಸಾಧ್ಯ? ಹಾಕಿದ್ರೆ ಶಂಕರವ್ಗ ಹಾಕಿರ್ಬೇಕು ಅಂತ ಅನ್ಸಾಕತ್ತದ ನನಗೆ. ಯವ್ವ ಹ್ಞೂ ಬೇ ಯವ್ವ, ನೀ ಅಂದಂಗೆ ಹಂಗೆ ಆಗಿರ್ಬೇಕು ಯವ್ವ. ನೀ ಹುಷಾರಾಗಿರು. ನಿನ್ನ ಸೊಸಿಗೂ ನೀ ಹಗಲೆಲ್ಲ ಬೈತಿರ್ತಿ. ಅದ ಸೇಡಿಟ್ಕೊಂಡು ನಿನಗೂ ನನಗೂ ಸೇರಿಸಿ ಸಹ ಹಾಕ್ಯಾಳು. ಹುಷಾರು. ಏನ ತಿನ್ನಾಕ ತರ ಕೇಳಿದ್ದಲ್ಲ, ಬೇಡ ಅಂತ ಹೇಳ್ಬಿಡು. ಹಾಂ ಹಾಂ ಏ ರತ್ನಿ ರತ್ನಿ ಏನ್ರಿ ಪಲ್ಯ ಬಿಸಿ ಮಾಡತ್ತೀರಿ? ಹಾಕ್ಕೊಂಬರ್ತೀನಿ ರೀ. ಬೇಡ ನನಗೇನಿಗೆ ಹೊಟ್ಟೆ ಸೇದಿಲ್ಲ. ಬೇಡ ಬೇಡ. ನಿನ್ನ ಗಂಡ ಯಾಕೆ ನಾನು ನೋಡಿಲ್ರಿ ನಾ. ಹೋಗು ಎದ್ದಿಲ್ಲ ಅಂದ್ರೆ ಅವನ ಎಬ್ಬಸ್ ಹೋಗು. ಹುಡುಗಿ ಅಲ್ಲಿ ಹುಡುಗ ಆಡಕ್ಕೆ ಹೋಗೈತ್ರಿ ಹೊರಗೆ. ಆತು ನಿನ್ನ ಗಂಡನೇ ಎಬ್ಬಸ್ ಹೋಗು. ಇವ್ರು ಯಾಕೆ ಹಿಂಗೆ ಮಾಡಕತ್ತಾರ? ಮೀನಿ ಕರೆಯಲೇ ನೀ ಹೇಳಿದ್ದು. ಈಕೆ ಬಗ್ಗೆ ನಾವು ಹುಷಾರಾಗಿರ್ಬೇಕು. ಮೊದಲಕ್ಕಿ ನಮ್ಗೆ ಏನಾರ ಇನ್ನು ಮೇಲೆ ತಿನ್ನಕ್ಕೆ ಹಾಕ್ಕೊಟ್ರೆ ಮೊದಲಕ್ಕಿಗೆ ತಿನ್ನಿಸೇ ಇಕ್ಕಟ್ಟು ನಾವು ತಿನ್ಬೇಕು ನೋಡ್ವಿ. ಹೌದು. ಅದಕ್ಕೆ ಏನಾರ ಸುದ್ದಿ ಗೊತ್ತಾತಂತಾನೆ? ಶಂಕರಪ್ಪಣ್ಣ ಏನಾರ ಫೋನ್ ಹಚ್ಚಿದ್ನ ಮತ್ತೆ? ಇಲ್ಲದೇವ ಇನ್ನೂ ಏನಾಗೈತೆ ಅಂತ ಫೋನ್ ಹಚ್ಚಿಲ್ಲ. ನಾನು ಹಚ್ಚಿದ್ರೆ ಎತ್ತವಲ್ರಾಗ್ಯಾರ. ಅದಕ್ಕೆ ಶಂಕರಪ್ಪಣ್ಣ ದವಾಖಾನಿಂದ ಬಂದನ ಏನು ಫೋನ್ಗೆ ಹಚ್ಚಿದ್ನ? ಇಲ್ಲ ಅಲ್ತಿ, ಇನ್ನೂ ಮನೆಗೆ ಬಂದಿಲ್ಲ. ಅಲ್ಲಿ ಏನಾಗೈತೆ ಅನ್ನೋದನ್ನ ಫೋನ್ ಹಚ್ಚಿನೂ ಹೇಳಲಿಲ್ಲ. ನಾನು ಜೀವ ತಡಿಲಾರ್ದ ಹಚ್ಚಿದೆ, ಎತ್ತವಲ್ರಾಗ್ಯಾರ ಫೋನ್. ಏನಾಗೈತೆ ಏನೋ ನೋಡಮ್ಮ. ಅದಕ್ಕೆ ಸರಳಿ ಗಂಡನು ಫೋನ್ ಹಚ್ತೀನಿ ಏನಾರ ಇದ್ರ ಅಂದ. ಅವನು ಇಟ್ಟೊತ್ತಾದ್ರೂ ಹಚ್ಚಿಲ್ಲಂತ. ಸರಳಿ ಕೇಳಿ ಈ ಕಡೆ ಬಂದೆ. ಹಂಗಾರೆ ಶಂಕರಪ್ಪಣ್ಣ ನಿನಗೇನಾರ ಹಚ್ಚಿದ್ನ ಅಂತಂದು. ಇವ ಜೀವ ಮನೇನ ಇಲ್ಲವಲ್ದವ ಮದಕ್ಕ. ನನಗಂತೂ ಆ ಹುಡುಗರು ಒದ್ದಾಡೋದನ್ನ ನನ್ನ ಕಣ್ಣಾರ ನೋಡ್ಬಿಟ್ಟೇನಿ. ಇವ ನನಗಂತೂ ಹೊಟ್ಟಿ ಬಗ 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 ಉರ್ದಂಗೆ ಆಗಕತ್ತೈತೆ ನೋಡುವ. ಅದನ್ನ ನೆನೆಸ್ಕೊಂಡ್ರೆ ಹೊಟ್ಟೆ ಸಂಕಟ ಆಗಕತ್ತೈತೆ ನೋಡು ಮದಕ್ಕ ನನಗೆ. ಮತ್ತೆ ಕಣ್ಣಾರ ನೋಡಿದ್ರೆ ಜೀವ ಹೊಡೆದಾಡೋದಿಲ್ಲನ ಇವ. ನಿದ್ದಿನ ಬರೋದಿಲ್ಲವ ಇವ. ಹಂಗಾಗೈತಿ ಮನೆ ಒಳಗೆ ಒಂದು ನಿಮಿಷ ನಿಲ್ಲಂಗೆ ಆಗ್ವಲ್ದು ನೋಡಿ ನನಗೆ. ಹೌದವಾ, ಯಾರಿಗಾರ ಏನಾರ ಆಗಿದ್ದು ಕಣ್ಣಾರ ನೋಡಿದೀವಿ ಅಂದ್ರೆ ಇವ ಎಷ್ಟೋ ದಿನ ಅದು ಮನಸ್ಸಿಂದ ಹಳಹಳಿ ಹೋಗೋದೇ ಇಲ್ಲ. ಅಯ್ಯ ಕುಂದ್ರಲ್ಲಿ ಎಷ್ಟೊತ್ತು ನಿಂತ ಮಾತಾಡತ್ತೀರಲ್ಲ ನೋಡು ಮಾದಕ್ಕ. ಯಾವಾಗಲೂ 4 ಮಂದಿಗೆ ಚಲೋದು ಮಾಡ್ಬೇಕು. ದೇವರು ನಮಗೂ ಒಂದಲ್ಲ ಒಂದಿನ ಚಲೋದು ಮಾಡ್ತಾನೆ ಅನ್ನಕ ಈ ಪ್ರೇಮಿನ ಸಾಕ್ಷಿ ನೋಡು. ಹ್ಞೂನ್ಲಿ, ನಮ್ಮ ಮಂದಾಗಿಂದ ಸಿಟ್ಟು ದ್ವೇಷ ಕೋಪ ನಮ್ಮನ್ನ ಸುಡ್ತೈತಿ, ಅದು ಸುಳ್ಳಲ್ಲ. ಹೌದು ಮಾದಕ್ಕ. ಲಲಿತಿ ಚಂದ್ರಿ, ಈ ಪ್ರೇಮಿ ನೋಡಿದ್ರೆ ನನಗೊಂದು ಮಾತು ನೆನಪು ಬರ್ತೈತಿ. ನಾವೆಲ್ಲ ಅವಾಗ ಸಣ್ಣವರಿದ್ದಾಗ ಶಿವಾನುಭವ ಅಂತ ಕೇಳಕ್ಕೆ ಹೋಗಿದ್ವಿ. ಅದರಿಂದ ಎಷ್ಟು ಜನರ ಮನಸ್ಸು ಬದಲಾಗ್ತಿತ್ತು ಅಂತಿ. ಅಲ್ಲೆಲ್ಲ ಬಸವಣ್ಣವ್ರ ವಚನಗಳನ್ನ ಹೇಳಿ ಅದ್ರ ಅರ್ಥ ಹೇಳ್ತಿದ್ರೆ. ಈ ಪ್ರೇಮಿ ನೋಡಿದ್ರೆ ನನಗೊಂದು ವಚನ ನೆನಪು ಬರ್ತೈತಿ. ಅಯ್ಯೋ ಅದಕ್ಕ ನೀ ಸಾಲಿನ ಓದಿಲ್ಲ ಅಂತಿ, ಅದಂಗೆ ಇವೆಲ್ಲ ಬರ್ತಾವ? ಓದಿಲ್ಲ ಅಂದ್ರೆ ಏನ್ಲಿ, ಕೇಳಿಸ್ಕೊಂಡಿದ್ದ ನನಗೆ ನೆನಪಿರ್ತೈತಿ. ಅವಾಗ ನಾ ಶಿವಾನುಭವ ಕೇಳಕ್ಕೆ ಹೋಗಿದ್ವಲ್ಲ, ಅಲ್ಲಿ ಬಸವಣ್ಣವ್ರ ವಚನಾನ ಒಂದೊಂದು ಸಂದರ್ಭಕ್ಕೂ ಹೋಲುವಂಗೆ ಹೇಳ್ತಿದ್ರು. ಈ ಪ್ರೇಮಿ ನೋಡಿದ್ರೆ ಅದ್ರಾಗ ನನಗೂ ಒಂದು ವಚನ ನೆನಪು ಬರ್ತೈತಿ. ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರುಹೀನನ ಕೇಡು, ಮನದೊಳಗಿನ ಕಿಚ್ಚು ಮನೆಯ ಸುಡದಲ್ಲದೆ ನೆರ ಮನೆಯ ಸುಡದು ಕೂಡಲ ಸಂಗಮ ದೇವ. ಇದರ ಅರ್ಥ ಇಷ್ಟಲ್ಲಿ, ನಮ್ಮ ಒಳಗೆ ಯಾರ್ದಾರ ಮ್ಯಾಲ ಇರ್ತೈತಲ್ಲ ಸಿಟ್ಟು, ಮಂದಿನ ಸುಡೋದಿಲ್ಲ, ಅದು ನಮ್ಮನ್ನ ಸುಡ್ತೈತಿ. ಯಾರಿಗ್ಯಾರ ನಾವು ಕೆಡಕ ಮಾಡಕ್ ಹೋದ್ರೆ ನಮ್ಮ ಮನಸ್ಸಿನಿಂದ ಅದು ನಮಗ ಕೆಡಕಾಕೈತಿ ಅಷ್ಟೇ. ನಮ್ಮ ಒಳಗಿಂದ ಸಿಟ್ಟು ಬ್ಯಾರದವ್ರನ್ನ ಸುಡ್ತೈತಿ ಅಂತ ಅನ್ಕೋತೀವಲ್ಲ, ಅದು ಸುಳ್ಳು. ನಮ್ಮ ಮನಸ್ಸಿನೊಳಗೆ ಸಿಟ್ಟು ನಮ್ಮನ್ನ ಸುಡ್ತೈತಿ. ಹಂಗ ಆಗಿರೋದು ಈ ಪ್ರೇಮಿ ವಿಚಾರದಾಗನು. ಆಕಿ ಮನಸ್ಸಿನಾಗ ಯಾವಾಗಲೂ ಒಬ್ಬರ ಮ್ಯಾಲ ಹೊಟ್ಟಿ ಕಿಚ್ಚು ದ್ವೇಷ ಕೋಪ ಇದನ್ನ ಇಟ್ಕೊಂಡು ಬಂದಾಳ. ಇವತ್ತು ಅದೆಲ್ಲ ಒಂದು ರೂಪ ಆಗಿ ಆಕಿ ಕರ್ಮ ಆಕಿ ಹಿಂಬಾಲ ಸುತ್ತಾಕತೈತಿ ಅಟ್ಟ. ಏನು ಹೇಳದಿ ಮದಕ್ಕ? ಹ್ಞೂಲೇ ಚಂದ್ರಿ, ಮಾದಕ್ಕೆ ಹೇಳಿದ್ ಕೇಳಿ ನಾನು ದಂಗ ಬಡದೆ. ಅಲ್ಲ, ನಾನು ಡಿಗ್ರಿ ಮುಗಿಸಿ ಸುಮ್ಮನೆ
ಸರ್ಟಿಫಿಕೇಟ್ ತಗೊಂಡು ಮನ್ಯಾಗ ಇಟ್ಟಂಗಾಗೈತಿ. ಮಾದಕ್ಕೆ ಗೊತ್ತಿರೋಷ್ಟು ವಿಚಾರನೂ ನಮ್ಗೆ ಗೊತ್ತೇ ಇಲ್ಲ. ಕರೆವಾ ಈ ವಚನ ನನಗೆ ಅನ್ನಕ್ಕೂ ಬರೋದಿಲ್ಲ ಬಿಡು. ಹ್ಞೂನ್ಲಿ, ಕೆಲವೊಬ್ಬರಿಗೆ ವಿದ್ಯಾ ಹೊಲ್ದಿರ್ತೈತಿ, ಕೆಲವೊಬ್ಬರಿಗೆ ಮ್ಯಾಲ ಬುದ್ಧಿ ಹೊಲ್ದಿರ್ತೈತಿ ಅಂತಾರೆ. ಹಂಗೆ ಮಾದಕ್ಕಗ ಮ್ಯಾಲ ಬುದ್ಧಿ ಐತಿ, ವಿದ್ಯೆ ಇಲ್ಲ ಅಂದ್ರೂ. ಅಯ್ಯೋ ಬಿಡು, ಈಗ ಮಾದಕ್ಕೆ ಹೇಳಿದ ಮಾತಿಗೆ ಡಿಗ್ರಿ ಓದೋರು ಆಕಿ ಮುಂದೆ ನಾಚ್ಕೋಬೇಕು. ಹಂಗೆ ಮಸ್ತಾಗಿ ಹೇಳ್ದಿ ನೋಡು ಮಾದಕ್ಕ, ನೀನು ಭಾರಿ ಕಲ್ತಿ ಬಿಡುವ. ಲೇವ, ಏನು ಕಲೀಲಿಲ್ಲ, ಸೈನ್ ಮಾಡೋದೊಂದು ಕಲ್ಕೊಂಡೇನೆ ಅಟ್ಟ. ಅವಾಗೆಲ್ಲ ಶಾಲೆಗೆ ಹೋಗಂದ್ರೆ ಯಾಕ ನನಗೆ ಹೋಗ್ಬೇಕು ಅನ್ನಿಸ್ಲೇ ಇಲ್ಲ. ನನ್ನ ತಲೆಗೆ ವಿದ್ಯಾನ ಹತ್ತಲಿಲ್ಲ. ಆದ್ರೆ ಈ ತರ ಶಿವಾನುಭವ ಕೇಳೋದು, ಹರಿಕಥೆ ಕೇಳೋದು, ಕೀರ್ತನ ಕೇಳೋದು ಅಂದ್ರೆ ನನಗೆ ಭಾಳ ಇಷ್ಟ. ಅದ್ರಾಗೆಲ್ಲ ರಾಮಾಯಣ, ಮಹಾಭಾರತದ್ದು ಈ ತರ ಅಡ್ಡಡ್ಡ ಕಥೆ ಹೇಳೋರು, ವಚನಗಳು ಹೇಳೋರು ನನಗೆ ಕೇಳಕ್ಕೆ ಭಾಳ ಇಷ್ಟ ಆಕಿತ್ಲೆ. ಹಂಗಾಗಿ ಅದನ್ನ ಕೇಳೋಕೆ ಇವತ್ತೆಲ್ಲರ ಕೀರ್ತನ ಶಿವಾನುಭವ ಐತೆ ಅಂತ ಹೇಳಿದ್ರಂದ್ರೆ ನಾವಂತೂ ದೌಡ್ ಕೆಲಸ ಮಾಡ್ಕೊಂಡು ಮುಂದೆ ಹೋಗಿ ಕೂತ್ ಬಿಡ್ತಿದ್ವಿ. ಅದು ಎಷ್ಟು ರಾತ್ರಿ 12ಕ್ಕೆ ಮುಗಿಲಿ 2ಕ್ಕೆ ಮುಗಿಲಿ ಅದು ಮುಗಿಯ ಮಟ್ಟ ಕೂತು ಕೇಳಿ ಮನೆಗೆ ಬರ್ತಿದ್ವಿ. ಅದನ್ನೆಲ್ಲ ಕೇಳಾಕ ನಮ್ಗೆ ಒಂದು ಹುಮ್ಮಸ್ಸವಾದ. ಏಯವ ಈಗೇನು ಯಾವ ಕೀರ್ತನ ಇಲ್ಲ, ಯಾವ ಶಿವಾನುಭವನೂ ಇಲ್ಲ. ಈಗ 10,000 ಕಡಿಮೆ ಆಗ್ಯಾರು, ಕೇಳೋರು ಕಮ್ಮಿ ಆಗ್ಯಾರ. ಈ ಮೊಬೈಲ್ ಒಂದು ಬಂದಾವಲ್ಲ ಮದಕ, ಮುಂಜಾನಿಂದ ಚಂತನ ಅದ್ರ ಟಿಕ್ಕಾಕ ಸೌಡ್ ಇರುವುದಿಲ್ಲ. ಇನ್ನು ಹರಿಕತೆ ಶಿವಾನುಭವ ಇದನ್ನೆಲ್ಲ ಕೇಳಾಕ ಎಲ್ಲಿ ಸೌಡ್ ಇರ್ತೈತಿ? ಯಾವ ಕೀರ್ತನೂ ಇಲ್ಲ, ಯಾವ ಶಿವಾನುಭವನೂ ಇಲ್ಲ. ಏನಾರು ಈಗ ಒಂದೇಳೆ ಈಗ ಹಚ್ಚಿದ್ರು ಅದನ್ನ ಯಾರು ಕೇಳಾಕ ಹೋಗಲ್ಲ. ಅವ ಅಲ್ಲಿ ಒದರ್ತಿರ್ತಾನ, ಇಲ್ಲಿ ಮೊಬೈಲ್ ತೀಡೋರು ತೀಡ್ತಿರ್ತಾರ. ಅದು ಕರೇನ. ಮದಕ್ಕ, ಇನ್ನೂ ಯಾರು ಫೋನ್ ಹಚ್ಚಲಿಲ್ಲಲ್ಲ, ಏನಾತ ಏನ ದವಾಖಾನೆ ಆಗಿಂದು. ಇನ್ನೊಂದ್ಸಲ ನೀನಾರ ಹಚ್ತೀನ? ಫೋನ್ ಎತ್ತುವಲ್ಲ ನಿಮ್ಮ ಅಣ್ಣ, ಮುಂಜಾನಿಂದ ಅರ್ಧ ಮಾಡಾಕತ್ತೀನಿ. ಮದಕ್ಕ, ನಾನು ನಮ್ಮ ಅಕ್ಕನ ಒಬ್ಬಕ್ಕೆ ನಮ್ಮ ಮನ್ಯಾಗ ಕುಂಡ್ರಿಸಿ ಬಂದೇನಿ. ನಾನು ಹೊಕ್ಕೇನು ತಗೋ, ಮತ್ತೆ ಬರ್ತೀನಿ. ಅಣ್ಣ ಏನಾರ ಫೋನ್ ಹಚ್ಚಿ ಹೇಳಿದ್ರೆ ನನಗೆ ಒಟ್ಟು ಫೋನ್ ಹಚ್ಚಿ ಹೇಳಿ, ಇಲ್ಲಾಂದ್ರೆ ನಾನು ಬರ್ತೀನಿ ಇನ್ನೊಂದಿಟ್ಟು ಹೊತ್ತು ಬಿಟ್ಟು. ಆತ್ಲೆ. ತಡೀಲಿ, ನಮ್ಮ ಮನೆಯರ ಫೋನ್ ಹಚ್ಚಾತಾರ. ಎತ್ತ ಮದಕ್ಕ, ಪಟ್ಟಣ ಎತ್ತಿ ಏನಂತ ಕೇಳು. ಹಲೋ ರೀ. ಹೇಳಿ, ಯಾಕೆ ಹಚ್ಚಲಿ ಫೋನ್ ಹಚ್ಚಿದ್ದಿ? ಏನೇ ಎಮರ್ಜೆನ್ಸಿ ಐತಿನ? ಅಯ್ಯ ಇಲ್ರಿ, ಅದ ಮತ್ತೆ ಏನ್ ಹಾಕ್ತದ ದವಾಖಾನ್ಯಾಗ ಹುಡುಗರ್ದು ಏನ್ ಹೇಳಿದ್ರು ಡಾಕ್ಟರ್ ಅಂತ ಕೇಳಾಕ ಹಚ್ಚಿದ್ದೆ ರೀ. ಇನ್ನೂ ಏನು ಹೇಳಿಲ್ಲ ಡಾಕ್ಟ್ರ್. ಮತ್ತು ಬದುಕ್ತಾವ ಇಲ್ಲ ಅಂತೇಳಿ ಗ್ಯಾರಂಟಿ ಕೊಟ್ಟಿಲ್ಲ. ನಾವು ನಮ್ಮ ಪ್ರಯತ್ನ ಮಾಡ್ತೀವಿ, ಉಳಿಯೋದು ಬಿಟ್ಟಿದೆಲ್ಲ ದೇವ್ರ ಇಚ್ಛೆ ಅಂಥೇಳಿ ಸೈನ್ ಮಾಡಿಸ್ಕೊಂಡಾರ. ಕಂಪ್ಲೇಂಟ್ ಆಗೈತಿ. ಇನ್ನೂ ಯಾರ ಮ್ಯಾಗೂ ಏನು ಕಂಪ್ಲೇಂಟ್ ಇರೋದಿಲ್ಲ. ಈ ಥರ ಈಸಾ ತಿಂದಿದ್ದು ಈಸಾ ಕುಡಿದಿದ್ದು ಕೇಸ್ಗಳನ್ನೆಲ್ಲ ಕಂಪ್ಲೇಂಟ್ ಮಾಡಿನ ಅವ್ರಿಗೆ ಆಮೇಲೆ ಕೇಸ್ ಹಿಡಿತಾರಂತ. ಆದಮೇಲೆ ಅಲ್ಲಿ ಕಂಪ್ಲೇಂಟ್ ಬರ್ಸ್ಕೊಂಡು ಮತ್ತು ಹುಡುಗರು ಬದುಕಲಿಲ್ಲ ಅಂದ್ರೆ ನಮ್ಮ ಜವಾಬ್ದಾರಿ ಅಲ್ಲ ಅನ್ನಂಗೆ ಅವ್ರು ಒಂದು ಫಾರಮಿಗೆ ಸೈನ್ ಮಾಡಿಸ್ಕೊತಾರಂತ. ಮತ್ತು ಅವ್ರ ಕಡೆಗೆ ಸೈನ್ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ಚಾಲೂ ಮಾಡ್ಯಾರ. ಬದುಕ್ತಾವ ಇಲ್ಲ ಏನು ಇನ್ನೂ ಗ್ಯಾರಂಟಿ ಕೊಟ್ಟಿಲ್ಲ. ಏನು ಡಾಕ್ಟ್ರ್ ಕೇಳಿದ್ರು ಟ್ರೀಟ್ಮೆಂಟ್ ನಡೆಯಾಕತ್ತೈತಿ ಏನಾಕತ್ತಾರವ, ಏನು ಇನ್ನೂ ಹೇಳಿಲ್ಲ. ಅಯ್ಯೋ ಪಾಪ. ಹಂಗಾರೆ ನೀವು ಎಷ್ಟೊತ್ತಿ ಬರ್ತೀರಿ ಈಗ ಮನೆಗೆ? ನೋಡ್ತೀನಿ, ಇನ್ನೊಂದು ಅರ್ಧ ಗಂಟೆ ಇರ್ತೀನಿ. ಡಾಕ್ಟ್ರ್ ಏನಂತಾರೆ ಕೇಳ್ಕೊಂಡು ಮನೆಗೆ ಬರ್ತೀನಿ. ಮತ್ತು ಆ ಹುಡುಗರನ್ನ ಏನಾರ ಬೇರೆ ಕಡೆ ಅಂದ್ರೆ ಬೇರೆ ಕಡೆ ಒಯ್ದು ಅಡ್ಮಿಟ್ ಮಾಡಿಲ್ಲ ಬರ್ತೀವಿ. ಇಲ್ಲ ಅಂದ್ರೆ ಆರಾಮಾದವು ಅಂದ್ರೆ ರವ್ಯಾರನ್ನ ಅಲ್ಲಿ ನಿಲ್ಲಿಸಿ ನಾ ಮನೆಗೆ ಬರ್ತೀನಿ. ಆತ್ರಿ. ಇನ್ನು ಹಗಲೆಲ್ಲ ಫೋನ್ ಹಚ್ಚಬೇಡ. ಹಂಗೇನಾರು ಇದ್ರೆ ನಾನು ಹಚ್ತೀನಿ. ಅಲ್ಲಿ ಅವ್ರ ಹತ್ರ ಕುಂತಿರ್ತೀನಿ. ಹಗಲೆಲ್ಲ ಫೋನ್ ತೊಗೊಂಡು ಹೊರಗೆ ಬರೋಕ್ಕಾಗೋದಿಲ್ಲ. ಅಲ್ಲ ಹುಚ್ಕೊಂಡೆ ಅವ್ರು ಏನು ಅನ್ಕೊಳ್ಳೋದಿಲ್ಲ. ಹಂಗೆ 20 ವರೆ ಫೋನ್ ಹಚ್ಚಿದ್ರೆ ನಾ ಎಲ್ಲ ಹಚ್ತೀನಿ, ನೀ ಹಚ್ಚಕ್ಕೆ ಹೋಗ್ಬೇಡ. ಇಲ್ಲೇ ಹೊರಗೆ ಬಂದೇನಿ. ನೀ 2 ಸಲ ಫೋನ್ ಹಚ್ಚಾಕತ್ತಿದ್ದಕ್ಕೆ ಒಂದಕ್ಕೆ ಹೋಗ್ತಾನೆ ಅಂತ ಹೇಳಿ ಹೊರಗೆ ಬಂದು ನೀನು ಫೋನ್ ಹಚ್ಚೀನಿ. ಹೋಗ್ರಿ, ಏನಾರ ಇದ್ರೆ ಫೋನ್ ಹಚ್ಚಿರಂಗ ಇಡ್ಲರ. ಇಡು. ಏನಂತ ಮದಕ, ಹುಡುಗರು ಆರಾಮಾಗ್ಯಾವಂತನ? ಇನ್ನೂ ಏನು ಹೇಳಿಲ್ಲಂತ ಡಾಕ್ಟ್ರು. ಸೀರಿಯಸ್ ಅದತ್ತೆ ಅಂತ ಹೇಳಾರತ್ತ. ಬದುಕ್ತಾರ ಅನ್ನೋದೇನು ಗ್ಯಾರಂಟಿ ಕೊಟ್ಟಿಲ್ಲತ್ತ. ಡಾಕ್ಟರ್ ಇನ್ನೂ ಏನು ಹೇಳಿಲ್ಲ, ಹೇಳೋದು ನಾ ಫೋನ್ ಹಚ್ತೀನಿ ಅಂತ ಅನ್ನಕತ್ತಾರ. ನಾವಿದ್ದಾಗ ಅದನ್ನ ಅಂದಿದ್ರು ಮದಕ. ಪಾಪ ಸಣ್ಣ ವಯಸ್ಸಿನ ಹುಡುಗರವ, ಇನ್ನ ನೆಟ್ಟ ಪ್ರಪಂಚನ ನೋಡಿಲ್ಲವು. ಏನು ಮಾಡೋದು ಮತ್ತೆ? ಆಯಸ್ ಯಾರು 2 ದಿನ ಇರ್ತೈತಿ, ಯಾರು ಹೆಂಗೆ ಹೇಳಾಕತ್ತೈತಿ? ಮದಕ, ನಾವಿದ್ದಾಗ ಅನ್ನತ್ತಿದ್ರು ಬೇರೆ ಕಡೆಗೆ ಬರ್ಕೊಡ್ತೀವಿ ತೊಗೊಂಡೋಗ್ರಿ, ಭಾಳ ಸೀರಿಯಸ್ ಐತಿ ಅನ್ನಕತ್ತಿದ್ರು. ಇವರು ಅದನ್ನ ಹೇಳಿದ್ರು. ಆತ್ ತಗೊಳ ಮದಕ, ಹಂಗಾರೆ ನಾನು ಬರ್ತೀನಿ. ನಾನು ಬರ್ತೀನಿ ತಗೋ ಮದಕ. ಕುಂದ್ರಲ್ಲೇ ಹೋಗಿ ಮಾಡೋದೇನೈತಿ? ಇಲ್ವಾ, ನಮ್ಮಕ್ಕ ಒಬ್ಬಕ್ಕೆ ಅದಾಳ ಮನ್ಯಾಗ, ಹೊಕ್ಕೇನಿ. ನಾನು ಬರ್ತೀನಿ ಮದಕ. ಎಲ್ಲಿ ಕೂತ್ರು ಜೀವಕ್ಕೆ ಸಮಾಧಾನ ಹಾಕೋಲ್ದು ನನಗೂ. ಇಲ್ಲಿ ಕುಂತ್ರೆ ಮನೆಗೆ ಹೋಗ್ಬೇಕು ಅನಿಸ್ತೈತೆ, ಮನ್ಯಾಗ ಕೂತ್ರೆ ಇಲ್ಲಿ ಬರ್ಬೇಕು ಅನ್ಸಾಕತ್ತೈತಿ. ಹೊಕ್ಕೇನಿ ಒಂದಿಟ್ಟು. ಹೊಕ್ಕಿಯಾ? ಎಲ್ಲಿ ಹೋಗಿದ್ದು ಹೆಣ್ಣ? ಮನ್ಯಾಗ ಹೆಣ್ಮಕ್ಳು 20 ಸಲ ಫೋನ್ ಹಚ್ಚಾತಿದ್ರಪ್ಪ. ಇಲ್ಲಿ ಏನಾತ ಅಂತ ಕೇಳಕ್ಕೆ ಅದಕ್ಕೆ ಹೊರಗೆ ಹೋಗಿ ಫೋನ್ ಹಚ್ಚಿ ಬಂದೆ. ಏನಾರ ಅಂದ್ರೆ ಡಾಕ್ಟ್ರ್ ಬಂದಿದ್ರನ? ಇಲ್ಲೋ ಅಣ್ಣ, ಇನ್ನೂ ಏನೂ ಹೇಳಿಲ್ಲ. ಹಾಯ್ ಸರ್. ಹಾಯ್, ಗುಡ್ ಈವ್ನಿಂಗ್ ಸರ್. ಏನು ಕೇಸ್ ಸರ್? ಸರ್, ಮಕ್ಕಳಿಗೆ ಪಾಯ್ಸನ್ ಆಗಿಬಿಟ್ಟಿದೆ. ಬನ್ನಿ, ನಾನು ನಿಮಗೆ ರಿಪೋರ್ಟ್ ಕೊಡ್ತೀನಿ. ಓಕೆ. ನಮ್ಮ ಮಾದಪ್ಪನ ಕೈಯಾಗ ಕೊಟ್ಬಿಡಿ. ಮಾದಪ್ಪ ಸರ್, ಹೋಗ್ರಿ, ರಿಪೋರ್ಟ್ ಕೊಡ್ತಾರಂತೆ, ಕಲೆಕ್ಟ್ ಮಾಡ್ಕೊಂಡು ಬಾ ಹೋಗ್ರಿ. ಓಕೆ ಸರ್. ರಿಪೋರ್ಟ್ ಏನಿದೆಯೋ ಅದನ್ನೆಲ್ಲ ಅವ್ರ ಕೈಯಲ್ಲಿ ಕೊಡಿ, ಅವ್ರು ನೋಡ್ಕೊತಾರೆ.
ಥರ ಎಲ್ಲ ಸಿಂಪಲ್ ಕೇಸ್ಗೆಲ್ಲ ನಾವು ಬರೋಕ್ಕಾಗಲ್ಲ. ನೀವೇನೋ ಫೋನ್ ಮಾಡಿದ್ರಿ ಅಂತ ಸ್ಟೇಷನ್ಗೆ ಅಂತ ಹೇಳಿದ್ದಕ್ಕೆ ನಾನು ಬಂದಿರೋದು. ನೋ ಪ್ರಾಬ್ಲಮ್ ಸರ್, ನಾನು ರಿಪೋರ್ಟ್ ಕೊಡ್ತೀನಿ ಸರ್. ಓಕೆ ಬಾಯ್. ಏನಾದರೂ ಎಮರ್ಜೆನ್ಸಿ ಇದ್ದರೆ ನಂಗೆ ಫೋನ್ ಮಾಡಿ, ನಂಗೆ ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಓಕೆ ಸರ್, ಕ್ಯಾರಿ ಆನ್. ಡಾಕ್ಟ್ರ್ ಹಾಂ ಹೇಳಿ. ಅಲ್ಲ ಹ್ಯಾಂಗದಾರ ರೀ ಹುಡುಗರು? ಒಂದು 5 ಮಿನಿಟ್ಸ್ ಇರಿ, ಕ್ಲಿಯರಾಗೆಲ್ಲ ಹೇಳ್ತೀವಿ. ಏನು ಅಣ್ಣ ಇವ್ರು ಏನು ಹೇಳೋವಲ್ರಲ್ಲ, ಎಷ್ಟೊತ್ತಾತು. ನನಗೆ ಯಾಕೋ ಇವ್ರು ಪೊಲೀಸವ್ರನ್ನ ಇಲ್ಲಿ ಮಠ ಕರ್ಸಿದ್ದು ನೋಡಿದ್ರೆ ಏನೋ ಅನಾಹುತ ಆಗೈತೆ ಅನ್ಸಾಕತ್ತೈತ್ಲೆ. ಹ್ಞೂ ಅಣ್ಣ, ನನಗೂ ಹಂಗೆ ಅನ್ಸಾಕತ್ತೈತಿ. ಇವ್ರು ಒಂದೇಳೆ ಏನು ಅನಾಹುತ ಆಗಿಲ್ಲ, ಹುಡುಗರಿಗೆ ಏನು ಸಮಸ್ಯೆ ಆಗಿಲ್ಲ ಅಂದಿದ್ರೆ ಪೊಲೀಸರು ನಾವು ಡಿಸ್ಚಾರ್ಜ್ ಆಗೋ ದಿನ ಬಂದು ಕಂಪ್ಲೇಂಟಲ್ಲಿ ಏನಾತಂತ ಬರ್ಕೊಂಡು ಕೇಸ್ ಖುಲ್ಲಾ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ ಕೇಸು ಪೇಷಂಟ್ ಏನು ಹೇಳ್ತಾರೆ ಅದ್ರ ಮ್ಯಾಗ ಕೇಸನ್ನು ರಿಜಿಸ್ಟರ್ ಮಾಡ್ತಾರಂತಾರೆ. ಇವ್ರು ಇವತ್ತ ಬಂದಾರಂದ್ರೆ ಪೊಲೀಸು ಡಾಕ್ಟ್ರ್ ಕರೆಸ್ಯಾರಂದ್ರೆ ಏನೋ ಅನಾಹುತ ಆಗೈತೆ ಅಂತಸ್ತೈತಿ ಅಣ್ಣ ನನಗೆ. ಹ್ಞೂ ಎರಡು ಹುಡುಗರಿಗೆ ಏನಾರು ಹೆಚ್ಚು ಕಮ್ಮ ಆತ ಹಂಗೆ ಮತ್ತು ನನಗೂ ಹಂಗೆ ಅನ್ಸಾತೈತೆ ಅಣ್ಣ. ಏನು ಸಮಸ್ಯೆ ಆಗೈತೆ ಏನು? ಪೇಷಂಟ್ ಕಡೆದವ್ರು ಯಾರಿಲ್ಲಿ? ನಾವರಿ. ನೀವಲ್ರಿ, ಆ ಮಕ್ಳು ತಂದೆ ತಾಯಿ ಯಾರು ಇಲ್ವೇನ್ರಿ? ನಾವರಿ ಡಾಕ್ಟ್ರ್. ಏನಾದ್ರಿ? ನೋಡಿ ಸ್ವಲ್ಪ ಕೂಗಾಡೋದು ಚೀರಾಡೋದು ಇವೆಲ್ಲ ಮಾಡಿಬಿಡ್ರಿ, ಸ್ವಲ್ಪ ಸಮಾಧಾನ ತಗೊಳ್ಳಿ. ಇಲ್ಲಿ ನೋಡಿ ಇವರೇ, ನೀವು ಬನ್ನಿ. ಹೇಳ್ರಿ ಸರ್. ನೋಡಿ ನಾವು ಒಂದು ಹುಡುಗನ ಮಾತ್ರ ಉಳಿಸ್ಕೊಳಕ್ಕಾಯ್ತು, ಇನ್ನೊಂದು ಹುಡುಗಿಗೆ ಅದು ಪಾಯ್ಸನ್ ಓವರ್ ಡೋಸ್ ಆಗಿರೋದ್ರಿಂದ, ಆಮೇಲೆ ಪಾಪ ಅದು ಏಜ್ ಚಿಕ್ಕದಿರೋದ್ರಿಂದ ನಮಗೆ ಆ ಹುಡುಗನ ಉಳಿಸ್ಕೊಳಕ್ಕಾಗಿಲ್ಲ. ಐ ಆಮ್ ವೆರಿ ಸಾರಿ. ಅವ್ರ ಪೇರೆಂಟ್ಸಿಗೆ ನೀವೇ ಸಮಾಧಾನವಾಗಿ ಹೇಳಿಬಿಡಿ. ಏನು ಹೇಳತ್ತೀರಿ ಸರ್? ಹೌದು, ಅವ್ರಿಗೂ ಹೇಳಿಬಿಡಿ. ಸಾರಿ. ಏನು ಹೇಳಿದ್ರು ಅವರು? ಏನಾಗಿಲ್ಲ. ಪಾಯ್ಸನ್ ಪೇಷಂಟ್ ಕಡೆದವ್ರು ಯಾರು? ನಾವರಿ ಸರ್. ಅದು ಡಾಕ್ಟ್ರ್ ಏನಾದರೂ ಬಂದು ಹೇಳಿದ್ರಾ ನಿಮಗೆ? ಏನು ಹೇಳಿಲ್ರಿ, ಇವ್ರ ಹತ್ರ ಮಾತಾಡಿ ಹೋದ್ರು. ಏನು ಹೇಳ್ರಿ, ಏನಾಯ್ತು ಹೇಳ್ರಿ ಅಣ್ಣ. ನೋಡಿ ಮನ್ಸು ಗಟ್ಟಿ ಮಾಡ್ಕೊಡ್ರಿ, ಸಮಾಧಾನ ತಗೊಳ್ಳಿ ಅಮ್ಮ. ಡಾಕ್ಟ್ರೆಲ್ಲ ಭಾಳ ಪ್ರಯತ್ನ ಮಾಡಿದರು, ಆದರೆ ಇನ್ನೊಂದು ಹುಡುಗ ಭಾಳ ವಯಸ್ಸು ಚಿಕ್ಕದಾಗಿರೋದ್ರಿಂದ ಅದು ಪಾಯ್ಸನ್ ಪೂರ ಬ್ಲಡ್ ಕವರ್ ಆಗಿರೋದ್ರಿಂದ ಸ್ವಲ್ಪ ಫುಲ್ ಸೀರಿಯಸ್ ಆಗಿತ್ತು. ಹಾಗಾಗಿ ಸಣ್ಣ ಹುಡುಗ ನಮಗೆ ಉಳ್ಸೋಕ್ಕಾಗಲಿಲ್ಲ. ವೆರಿ ಸಾರಿ. ಅಯ್ಯೋ ದೇವರೇ, ಏನಾಯ್ತು? ಶಂಕರಪ್ಪಣ್ಣ ಕರೆ. ಹ್ಞೂ ಸಮಾಧಾನ ತಗೋ ಸೂರ್ಯ, ಒಂದು ಹುಡುಗಾರ ಬದುಕ್ತಲ್ಲ ಅಂತ ಸಮಾಧಾನ ಮಾಡ್ಕೊ. ಅಯ್ಯೋ ಈ ಹೊಲಸು ರಂಡಿಸಲೇಗೆ, ಅಯ್ಯೋ ನನ್ನ ಮಗನ ಬಲಿ ಕೊಟ್ಲಪ್ಪ. ಅಯ್ಯೋ ಅಣ್ಣ. ಅಯ್ಯೋ ತಮ್ಮ, ಈ ಹೊಲಸು ರಂಟಿ ಸುಮ್ಮನೆ ಬಿಡಬೇಡ. ಈಗ ಕಂಪ್ಲೇಂಟ್ ಕೊಟ್ಟು ಈ ಆದ್ರೆ ಎತ್ತಿನ ವೀಸ ಹಾಕಿ ಆಳತ್ತಿಕ್ಕಿನ ಜೈಲಿಗೆ ಹಾಕಿಸ್ತಮ್ಮ. ಈಕೆ ಬಂಗಾರದಂತ ಕೂಸಿನ ಕೊಂದ್ಲಲ್ಲೋ. ಅಳಬೇಡ, ಸಮಾಧಾನ ತಗೋರಿ.